ವಿಚಾರ ಮೊನ್ನೆ ಮಾಧ್ಯಮಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಗೊತ್ತಾಯಿತು. ನಾನು ನಜೀರ್ ಅಹಮದ್ ಸಾಹೇಬರಿಗೆ ಮಾತಾಡಿದೆ. ಬಹುಶಃ ಯಾಕೆ ಏನು ಕಾರಣ ಅಂತಕ್ಕಂಥದ್ದು ಬಹುಶಃ ನಮಗೂ ಗೊತ್ತಿಲ್ಲ. ಯಾಕಂದರೆ ನಜೀರ್ ಅಹಮದ್ ಅವರು ನಮ್ಗೆ ಭಾಳ ಆತ್ಮೀಯ. ಅವರು ನಮ್ಮ ಅಭಿವೃದ್ಧಿಸಿದ ಜಿಲ್ಲೆಯವರು. ನಾವೆಲ್ಲ ಒಟ್ಟಿಗೆ ಒಂದೇ ರಾಜಕೀಯ ಹೋರಾಟಗಳನ್ನು ನಾವು ಮಾಡ್ಕೊಂಡು ಬಂದಿರೋವಂಥದ್ದು. ಇದು ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇದರಿಂದ ನೋಡೋಣ. ನಾನು ಅವ್ರಿಗೆ ಮತ್ತೆ ಈಗ ಮಾತಾಡೋಕ್ಕೆ ಟ್ರೈ ಮಾಡಿದ್ರೆ ಸಿಕ್ಕಲಿಲ್ಲ. ನಾನು ಖುದ್ದು ಅವರು ಮನೆಗೆ ಹೋಗಿ ಭೇಟಿ ಮಾಡ್ತೀನಿ, ಮಾತಾಡ್ತೀನಿ. ಆದರೆ ಪಕ್ಷ ತೆಗೆದುಕೊಂಡಂಥ ತೀರ್ಮಾನ ನಾವು ಯಾರೂ ವಿರೋಧ ಮಾಡ್ಕೊಂಡಿಲ್ಲ. ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ಆದರೆ ಮುಂದೆ ಅದನ್ನು ಯಾವ ರೀತಿ ಮಾಡ್ಕೋಬೇಕು, ಸರಿಪಡಿಸ್ಬೇಕು ಅನ್ನೋದು ಆಲೋಚನೆ ಮಾಡ್ತೀವಿ. ಅದನ್ನು ಸರಿಪಡಿಸ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಸರ್, ಇಂತಹ ತರದಂಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದರೆ ಜಮೀರ್ ಅಹಮದ್ ಅವ್ರ ಜೊತೆಯಲ್ಲಿ ನಾನು ದಾವಣಗೆರೆಯಲ್ಲಿ ಜೊತೆಯಲ್ಲಿ ಜಮೀರ್ ಅಹಮದ್ ಅವರು ನಮಗೆಲ್ಲರೂ ಭಾಳ ಆತ್ಮೀಯರು. ನಮಗೆ ಭಾಳಷ್ಟು ನಜೀರ್ ಅಹಮದ್ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ನಮಗೆ ಮುಲ್ಮಲ್ಲ ದರ್ಗಾ ವಿಚಾರದಲ್ಲಿ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ, ಅಭಿವೃದ್ಧಿ ವಿಚಾರದಲ್ಲಿ. ಸೊ ಅದರಿಂದ ನೋಡೋಣ. ಪಕ್ಷದ ಹೈಕಮಾಂಡ್ನಲ್ಲಿ ಏನು ವಿಷಯ ಇದೆ ನಮಗೆ ಮಾಹಿತಿ ಇಲ್ಲ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದು ನೋಡಬೇಕು. ಆದರೆ ಈಗೇನಾಗಿದೆ ಇದು ಒಂದು ರೀತಿ ನಮಗೆ ನೋವಾಗಿದೆ. ಯಾಕಂದರೆ ಆಗಬಾರ್ದಾಗಿತ್ತು. ಆದರೆ ಪಕ್ಷ ಮುಖ್ಯ. ಪಕ್ಷ ತೀರ್ಮಾನ ನಾವು ಪ್ರಶ್ನೆ ಮಾಡುವಂಥವ್ರಲ್ಲ. ಆದರೆ ಅದನ್ನು ಸರಿಪಡಿಸ್ಕೊಳ್ಳೋಂಥ ಕೆಲಸ ಮಾಡ್ತೀವಿ. ಗೊತ್ತಿದೆ ಇಲ್ಲಿ ಸ್ವಲ್ಪ ಗೊಂದಲಗಳಾಗಿತ್ತು. ಬಹುಶಃ ಏನು ಮಾಹಿತಿ ಹೈಕಮಾಂಡ್ಗೆ ಏನು ಯಾವ ರೀತಿ ಹೋಗಿದೆ ಏನು ಅಂತಕ್ಕಂಥ. ಯಾಕಂದರೆ ನನಗೆ ಸಂಪೂರ್ಣ ಮಾಹಿತಿ ಇಲ್ದಿರ ನಾನು ಹೇಳೋದು ತಪ್ಪಾಗುತ್ತೆ. ಒಟ್ಟಾರೆ ಅದರಲ್ಲಿ ಎರಡು ಮಾತು ಹೈಕಮಾಂಡ್ ಕೇಳೋಣ. ಯಾಕಂದರೆ ಹೈಕಮಾಂಡ್ ನಿರ್ಣಯ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ಅಂತಿಮ.